ఎవరు చిండరు తెలుసమ్మా? మంజునాథ్ స్వామి చిండేది. మంచిది కానీనమ్మా. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಾತ್ಸಲ್ಯ ಮನೆಯನ್ನು ನಿರ್ಮಿಸಿ ಇವತ್ತು ಈ ಒಂದು ಚನ್ನಬೈರನಹಳ್ಳಿ ಹನುಮಕ್ಕ ಮತ್ತು ಪುಷ್ಪ ಅವ್ರಿಗೆ ಯಾರೂ ಸಹ ಸೌಕರಣೆ ಮಾಡೋರು ಯಾರು ಇರಲಿಲ್ಲ ಅವ್ರಿಗೆ. ಸೊ ಹಂಗಾಗಿ ಅವ್ರನ್ನ ಗುರುತಿಸಿ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಒಂದು ವಾತ್ಸಲ್ಯ ಮನೆಯನ್ನು ಉದ್ಘಾಟನೆ ಮಾಡಿ ಅವರಿಗೆ ಹಸ್ತಾಂತರ ಮಾಡುವಂಥ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ನಿರ್ದೇಶಕರ ಆದಿಯಾಗಿ ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತು ಈ ಭಾಗದ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಹಸ್ತಾಂತರ ಕಾರ್ಯಕ್ರಮನ ಸುಸಜ್ಜಿತವಾಗಿ ನೆರವೇರಿಸಿ ಈಗ ತಾನೇ ಆ ಒಂದು ಫಲಾನುಭವಿಗೆ ಒಂದು ಸನ್ಮಾನಿಸಿ ಅವರಿಗೆ ಒಂದು ಇದನ್ನು ಹಸ್ತಾಂತರ ಮಾಡಿ ಒಂದು ಶುಭ ಸಂದರ್ಭದಲ್ಲಿ ನಾನು ಇವತ್ತು ಮಾತಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಒಂದಲ್ಲ ಒಂದು ಗ್ರಾಮದಲ್ಲಿ ನಡೆಸ್ತಲೇ ಬಂದಿದೆ. ಅದೇ ರೀತಿ ಇವತ್ತು ಈ ಒಂದು ಚನ್ನಬೈರನಹಳ್ಳಿ ಕಾರ್ಯಕ್ರಮ ಈ ಒಂದು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಕೆರೆ ಅಭಿವೃದ್ಧಿಗಳಲ್ಲಿರ್ಬೋದು, ಮತ್ತು ಏನು ನಮ್ಮ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಕಷ್ಟು ಸವಲತ್ತುಗಳು ಕೊಡೋದಿರ್ಬೋದು, ಮತ್ತು ಹಸುಗಳು ಲೋನ್ ಇರ್ಬೋದು, ಮತ್ತು ಹಾಲಿನ ಡೈರಿಗೆ ಪ್ರೋತ್ಸಾಹ ಧನವನ್ನು ಹೊಸದಾಗಿ ಕಟ್ಟಡ ಕಟ್ತಾ ಇದ್ದರೆ ಅದಕ್ಕೆ 2 ಲಕ್ಷ 3 ಲಕ್ಷ ಆ ರೀತಿ ಒಂದು ಎಸ್ಟಿಮೇಟ್ ಮೇಲೆ ಪರ್ಸೆಂಟೇಜ್ ಮೇಲೆ ಒಂದು ಏನು ಸಹಾಯಧನವನ್ನು ಮಾಡಿ ಹಳ್ಳಿಯ ರೈತರುಗಳು ಅನುಕೂಲ ಆಗಬೇಕು, ಅವ್ರನ್ನ ಬದುಕನ್ನು ಹಸನು ಮಾಡ್ಕೊಳ್ಬೇಕು ಅಂತೇಳಿ ಇದೇ ರೀತಿಯಲ್ಲಿ ಒಂದಲ್ಲ ಒಂದು ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಮಿತಿ ಮೀರಿ ಮಾಡ್ತಾ ಬರ್ತಾ ಇದೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು. ಸೊ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತಹ ನಮ್ಮ ಏನು ಕಮಿಟಿ ಇದೆ, ಆ ಕಮಿಟಿಯು ಪ್ರತಿಯೊಂದು ಹಳ್ಳಿನಲ್ಲೂ ಕಾರ್ಯಕರ್ತ ನಡೀತಾ ಇದೆ. ಸೊ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇರುತ್ತೆ. ಮತ್ತು ಇಲ್ಲಿನ ಏನು ಈ ಸ್ಥಳೀಯವಾಗಿ ಇಲ್ಲಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಕಮಿಟಿಗಳು ಮಾಡಿ ಅಲ್ಲಿ SP ಇರ್ಬೋದು, ಮತ್ತು ಅಲ್ಲಿನ ನಮ್ಮ ಸೇವಾ ಪ್ರತಿನಿಧಿಯಿಂದ ಮತ್ತು ನಮ್ಮ ಎಲ್ಲ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಸೇರಿ ಒಗ್ಗೂಡಿ ಏನು ಕೇಂದ್ರದ ಒಂದು ನಮ್ಮ ಧರ್ಮಸ್ಥಳ ಕೇಂದ್ರ ಕಚೇರಿಯಿಂದ ಏನು ಘೋಷಣೆ ಕೊಟ್ಟರೆ ಅದನ್ನು ಚಾಚು ತಪ್ಪದೆ ಮಾಡ್ತಾ ಬಂದಿದೆ ಒಂದು ಸಂಘ. ಸೊ ಹಂಗಾಗಿ ಇವತ್ತು ಅಭಿನಂದನೆಗಳನ್ನು ಈ ಒಂದು ಜನಜಾಗೃತಿ ವೇದಿಕೆಗೆ ನಾನು ಸಲ್ಲಿಸ್ತೀನಿ. ಎಲ್ಲರೂ ಸಹ ಒಗ್ಗೂಡಿ ಈ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಅವರೆಲ್ಲರಿಗೂ ಸಹ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಮುಖಂಡರುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಮಂಜುನಾಥ ನಮಃ. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಮಂಜುನಾಥ ಸ್ವಾಮಿ ಆಶ್ರಮ ಬೇಡಿಕೊಳ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶ್ರಮ ಬೇಡಿಕೊಳ್ತಾ ಈ ದಿನ ನಮ್ಮ ಗೌರಿಬಿದನೂರು ತಾಲೂಕಿನ ಈ ಚನ್ನಬೈರನಹಳ್ಳಿ ಗ್ರಾಮದಲ್ಲಿ ಪುಷ್ಪಮ್ಮ ಮತ್ತು ಹನುಮಕ್ಕನವರಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರ ವಾತ್ಸಲ್ಯ ಕಾರ್ಯಕ್ರಮದ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿರುವ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯದಾದ್ಯಂತ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಿರುವಂಥದ್ದನ್ನು ನೀವೆಲ್ಲ ಕಂಡಿದ್ದೀರಾ. ಅದರಲ್ಲಿ ವಿಶೇಷವಾಗಿ ವಾತ್ಸಲ್ಯ ಕಾರ್ಯಕ್ರಮ ಮಾತೃಶ್ರೀ ಹೇಮಾವತಿ ಅಮ್ಮನವರು ನಮ್ಮ ರಾಜ್ಯದಲ್ಲಿರುವಂತಹ ಸುಮಾರು 19,500 ಜನರಿಗೆ ಪ್ರತಿ ತಿಂಗಳು 1,000ದಿಂದ 3,000ವರೆಗಿನ ಮಾಸಾಶನ ಕೊಡುವುದರ ಮೂಲಕ ನಿರ್ಗತಿಕರಿಗೆ, ಅಂದ್ರೆ ಯಾರೂ ಇಲ್ಲದೆ ಇರುವಂತವರಿಗೆ, ದುಡಿಲಿಕ್ಕೂ ಶಕ್ತಿ ಇಲ್ಲದಂತವರಿಗೆ ಪ್ರತಿ ತಿಂಗಳು ಮಾಸಾಶನ ಕೊಟ್ಟು ಅವರ ಜೀವನಕ್ಕೆ ಸಹಕಾರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಂತ ವ್ಯಕ್ತಿಗಳಿಗೆ ಪ್ರತಿ ವರ್ಷ ಅವರ ಮನೆಗೆ ಬೇಕಾದಂತಹ ಪಾತ್ರಗಳಿರ್ಬೋದು, ಚಾಪೆ ಇರ್ಬೋದು, ದಿಂಬಿ ಇರ್ಬೋದು, ಬಟ್ಟೆಗಳಿರ್ಬೋದು, ಈ ವಸ್ತುಗಳನ್ನ ಇರುವಂತಹ ವಾತ್ಸಲ್ಯ ಕಿಟ್ ಅನ್ನ ಕಳಿಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರಿಗೆ ಅಡಿಗೆ ಮಾಡ್ಲಿಕ್ಕೂ ಶಕ್ತಿ ಇರೋದಿಲ್ಲ ಅಂತವರಿಗೆ ಈ ವಾತ್ಸಲ್ಯ ಮಿಕ್ಸ್ ಅನ್ನುವಂತ ಒಂದು ಪುಡಿಯನ್ನು ಕೂಡ ಕೊಟ್ಟು ಅವರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು 19,500 ಜನರಲ್ಲಿ ಒಂದಷ್ಟು ಜನರಿಗೆ ಇರ್ಲಿಕ್ಕೆ ಸೂರ ಇಲ್ಲ, ಮನೆ ಇಲ್ಲ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ವಾಸ ಮಾಡ್ಲಿಕ್ಕೆ ಒಂದು ಮನೆ ಇರಬೇಕಾಗತ್ತೆ. ನಮ್ಮಲ್ಲಿ ಸುಮಾರು ಜನರಿಗೆ ಆ ವಾಸ ಮಾಡ್ಲಿಕ್ಕೆ ಮನೆಯೇ ಇರೋದಿಲ್ಲ. ಅಂಥವ್ರನ್ನ ಗುರುತಿಸಿ ಅವರಿಗೆ ಒಂದು ಕ್ಷೇತ್ರದ ಯೋಜನೆಯಂತೆ ಒಂದು ಮನೆಯನ್ನು ಕಟ್ಟಿಕೊಡುವಂತ ಕೆಲಸವನ್ನ ನಮ್ಮ ರಾಜ್ಯದ ಪ್ರತಿ ತಾಲೂಕಲ್ಲೂ ಕೂಡ ಪ್ರತಿ ವರ್ಷ 2 ಮನೆಯನ್ನು ಕಟ್ಟಿಕೊಡುವಂತ ಆದೇಶವನ್ನ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅನ್ವಯ ಈ ವರ್ಷ ಕೂಡ ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ 2 ಮನೆ ಆಗಿದೆ. ಇವತ್ತು
ನಮ್ಮ ಹನುಮಕ್ಕ ಮತ್ತೆ ಪುಷ್ಪ ಅಮ್ಮನವರಿಗೆ ಇವತ್ತು ಆ ವಾಸನೆ ಮನೆಯನ್ನ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಇದ್ದಿದೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ಶ್ರೀನಿವಾಸ್ ಗೌಡ್ ಸರ್ ಅವರು ಹಸ್ತಾಂತರ ಮಾಡಿ ಹೋಗಿದ್ದಾರೆ. ನಮ್ಮ ಎಲ್ಲ ಜನಜಾಗೃತಿ ವೇದಿಕೆಯ ಸದಸ್ಯರುಗಳು ಮತ್ತೆ ಊರಿನವರೆಲ್ಲ ಸೇರ್ಕೊಂಡು ಅವರಿಗೆ ಶುಭವನ್ನು ಕೂಡ ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಇರುವಷ್ಟು ದಿನ ಈ ಮನೆಯಲ್ಲಿ ಆ ತಾಯಿ ಮತ್ತೆ ಮಗಳು ನೆಮ್ಮದಿಯಿಂದ ಇರಬೇಕನ್ನುವಂಥದ್ದೇ ಈ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕನಸು. ಅವರಿಗೆ ಮುಂದಕ್ಕೆ ಅವರ ಜೀವನಕ್ಕೆ ದೇವರು ಆಶೀರ್ವಾದ ಮಾಡಲಿ. ಅವರು ಇರುವವರೆಗೆ ಅವರಿಗೆ ಕ್ಷೇತ್ರದಿಂದ ಬರುವಂತಹ ಮಾಶಾಸನವನ್ನ ತಲುಪಿಸುವಂತ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಿಬ್ಬಂದಿಗಳು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಸರ್. RRS ನ್ಯೂಸ್ ಗೌರಿಬಿದನೂರು ವರದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗೌರಿಬಿದನೂರು ತಾಲೂಕಿನ ಚೆನ್ನಬೈರೇನಹಳ್ಳಿಯ ಪುಷ್ಪ ಹಾಗೂ ಹುದುಗೂರು ಗ್ರಾಮದ ಗಂಗಮ್ಮ 2 ಮಂದಿ ಫಲಾನುಭವಿಗಳಿಗೆ ಈ ದಿನ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶಯದಂತೆ ವಾತ್ಸಲ್ಯ ಮನೆಗಳನ್ನು ನಿರ್ಮಾಣ ಮಾಡಿ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ಗೌರವಾನ್ವಿತ ಶಾಸಕರ ಆಪ್ತರು ಹಾಗೂ ಯೋಜನೆ ಹಿತೈಷಿಗಳಾದ ಶ್ರೀನಿವಾಸಗೌಡ ಅವರು ಯೋಜನೆಯ ಕಾರ್ಯಕ್ರಮಗಳು ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಿಗೆ ಕಡಿಮೆಯಿಲ್ಲದಂತೆ ಪ್ರಾಮಾಣಿಕವಾಗಿ ನಡೆಸಿಕೊಂಡು ಬರುತ್ತಿರುವುದು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಧರ್ಮಕಾರ್ಯಗಳು ಎಲ್ಲರಿಗೂ ಮಾದರಿ ಎಂದರು. ವಾತ್ಸಲ್ಯ ಮನೆಗಳಷ್ಟೇ ಅಲ್ಲದೆ ಕೆರೆ ಕಾಮಗಾರಿ, ಮಾಶಾಸನ ವ್ಯವಸ್ಥೆ, ಬಡವರಿಗೆ ಸಿಗುವ ಸಾಲ ಸೌಲಭ್ಯದ ವ್ಯವಸ್ಥೆ ಎಲ್ಲದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸರ್ ಅವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಮಾತೃ ಹೃದಯಿ ಹೇಮಾವತಿ ಅಮ್ಮನವರ ನಿರ್ಗತಿಕರ ಮೇಲಿನ ಕಾಳಜಿ ನಮಗೆಲ್ಲರಿಗೂ ಮಾದರಿಯಾಗಬೇಕು. ತಾಲೂಕಿನಲ್ಲಿ ಪ್ರಸ್ತುತ 72 ಮಂದಿ ಫಲಾನುಭವಿಗಳಿಗೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 450ಕ್ಕೂ ಹೆಚ್ಚು ಮಂದಿ ನಿರ್ಗತಿಕರಿಗೆ ಪ್ರತಿ ತಿಂಗಳು 1,000 ದಿಂದ 3,000 ರೂಪಾಯಿಗಳವರೆಗೆ ಮಾಶಾಸನ ನೀಡುತ್ತಿರುವ ಬಗ್ಗೆ ಹೇಳಿದರು. ತಾಲೂಕಿನ ಯೋಜನಾಧಿಕಾರಿಗಳಾದ ನಾಗರಾಜ್ ನಾಯ್ಕ್, ಜಿಲ್ಲಾ ಜನ ಜಾಗೃತಿ ವೇದಿಕೆ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರಭಾನಾರಾಯಣ, ಸದಸ್ಯರುಗಳಾದ ಮೋಹನ್, ಗಂಗಾಧರ್ ಆಚಾರಿ, ಚಂದ್ರಶೇಖರ್ ರವರು ಹಾಗೂ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕಾಂತರಾಜ್ ರವರು ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಸದರಿ ಕಾರ್ಯಕ್ರಮದಲ್ಲಿ ಜ್ಞಾನವಿಕಾಸ ಸಮನ್ವಯಾಧಿಕಾರಿ ಅಶ್ವಿನಿ, ಲೆಕ್ಕ ಪರಿಶೋಧಕರಾದ ರವಿತೇಜ, ಮೇಲ್ವಿಚಾರಕರುಗಳಾದ ಉಮಾದೇವಿ, ಉಷಾ, ಸುರೇಂದ್ರ, ಸೇವಾ ಪ್ರತಿನಿಧಿಗಳು, ಸೇವಾದಾರರು, ಊರಿನ ಗಣ್ಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು.